ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ಅಂತಾರ ಈ ಫ್ರಾಕ್ಷನ್ಸ್ ಒಳಗಿದ್ದವನ್ನ ಯಾವ ರೀತಿ ಎಡಿಷನ್ ಮಾಡ್ಕೋಬೇಕಂತ ಹೇಳಿ ತಿಳ್ಕೊಂಡಿದ್ವಿ. ಅಂದ್ರೆ ಭಿನ್ನರಾಶಿ ಒಳಗಿದ್ದನ್ನ ಯಾವ ರೀತಿ ಕೂಡಿಸ್ಬೇಕಂತ ತಿಳ್ಕೊಂಡಿದ್ವಿ. ಹಾಗಾರ ಇವತ್ತಿನ ತರಗತಿ ಒಳಗ ಏನಪ್ಪಾ ಅಂತಾರ ಈ ಭಿನ್ನರಾಶಿ ಒಳಗಿದ್ದವನ್ನ ಯಾವ ರೀತಿ ಮೈನಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಓಕೆ, ಎಸ್. ಹಾಗಾದ್ರೆ ನೆಕ್ಸ್ಟ್ ಬರ್ರಿ ಕ್ವಶನ್ಸ್ ಯಾವ ರೀತಿ ಅದಾವ, ನಾವು ಯಾವ ರೀತಿ ಮೈನಸ್ ಮಾಡ್ಕೋಬೇಕಂತೇಳಿ ನೋಡ್ಕೊಂತ ಹೋಗೋಣ. ಅವ್ರ ಫಸ್ಟ್ ನೋಡ್ರಿ, ಇವಾಗ ಇಲ್ಲಿ 3/5 ಅದ, -2/5 ಅದ. ಇಲ್ಲೂ ಕೂಡ ನೋಡ್ರಿ, ನಾನು ನಿಮ್ಗೆ ಏನು ಹೇಳಿದ್ದೆ ಅಂತಾರ ಎಡಿಷನ್ ಮಾಡುವಾಗ ಛೇದ ಸೇಮ್ ಇತ್ತು ಅಂತಾರ ಡೈರೆಕ್ಟ್ ಹಂಗ ಬರ್ಕೋಬೇಕಂತ ಹೇಳಿದ್ದೆ. ಛೇದ ಸೇಮ್ ಇರಲಿಲ್ಲ ಅಂತಾರ ಎಲ್ ಸೇಮ್ ತಕ್ಕೋಬೇಕು ಅಂತ ಹೇಳಿದ್ದೆ. ಓಕೆ, ಎಲ್ ಸೇಮ್ ಹೆಂಗೆ ತಕ್ಕೊಳ್ಳೋದು ಅಂತ ಕೂಡ ಅಲ್ಲೇ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದೆ ನಾನು. ಜಸ್ಟ್ ಅದು ಗೊತ್ತಿತ್ತು ಅಂದ್ರೆ ಈಗ ಇದನ್ನ ಮಾಡ್ಬೋದು. ನೋಡಿ, ಛೇದ ಸೇಮ್ ಐತಿ ಅಂತಾರೆ ಏನು ಮಾಡ್ರಿ, ನೀವು ಕೂಡ ಡೈರೆಕ್ಟ್ ಹಂಗ ಛೇದ ಬರೀರಿ. ಎಷ್ಟದ 5 ಅಂತೇಳಿ ಬರೀರಿ. ಇನ್ನು ನೆಕ್ಸ್ಟ್ ಈ ಛೇದ ಡೈರೆಕ್ಟ್ ಹಂಗ ಬರ್ದ್ರಿ ಅಂದ್ರೆ ನೀವು ಅಂಶದೊಳಗೆ ಏನು ಮಾಡ್ರಿ ಅಂತಾರೆ ಡೈರೆಕ್ಟ್ ಅದೇ ರೀತಿ ಮೈನಸ್ ಮಾಡಿಬಿಡ್ರಿ. ಹಂಗಾರೆ ಈ 3ರಾಗ 2 ಹೋದ್ರೆ ಎಷ್ಟ್ರಿ 1. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಅಂತಾರ 1/5. ಇದೇ ಆನ್ಸರ್ ಸರಿ. ಎಸ್, ಅರ್ಥ ಆಯ್ತಾ? ಎಸ್, ಅದೇ ರೀತಿ ನೋಡ್ರಿ, ಇವಾಗ ಇಲ್ಲಿ ಕೂಡ ಛೇದ ಸೇಮ್ ಐತಿ. ಛೇದ ಸೇಮ್ ಐತಿ ಅಂತ ನೋಡ್ರಿ, 17 ಛೇದ ಸೇಮ್ ಐತಿ ಅಂತಾರೆ ಆಸ್ ಇಟ್ ಈಸ್ ಹಂಗ 17 ಅಂತ ಬರ್ಕೊಳ್ರಿ. ಇನ್ನು ಅಂಶದೊಳಗೆ ಏನು ಮಾಡ್ರಿ ಅಂತಾರ ಡೈರೆಕ್ಟ್ ಮೈನಸ್ ಮಾಡ್ರಿ. ಯಾವಾಗ ಅಂಶದೊಳಗೆ ಡೈರೆಕ್ಟ್ ಮೈನಸ್ ಮಾಡಬೇಕು ಅಂತಾರ ಛೇದ ಎರಡೂ ಸೇಮ್ ಇರಬೇಕು. ಅವಾಗ ಅಂಶದೊಳಗೆ ಅಂಶ ಏನು ಮಾಡ್ಬೇಕು ಹೇಳ್ರಿ, ಡೈರೆಕ್ಟ್ ಮೈನಸ್ ಮಾಡ್ಬೇಕು. ಇನ್ನು ಛೇದ ಏನಾರು ಸೇಮ್ ಇಲ್ಲ ಅಂತಾರೆ ಮತ್ತೆ ಎಲ್ ಸೇಮ್ ತೆಗೆದು ಪ್ರೊಸೀಜರ್ ಅದ್ರ ಪ್ರಕಾರ ಸಾಲ್ವ್ ಮಾಡ್ಕೋಬೇಕಾಗ್ತದೆ, ಹೇಳ್ಕೊಡ್ತೀನಿ ನೆಕ್ಸ್ಟ್. ಇನ್ನು 14ರಾಗ 13 ಹೋದ್ರೆ ಎಷ್ಟ್ರಿ, ಹಂಗಾರ 1. ಹಂಗಾರೆ ಆನ್ಸರ್ ಎಷ್ಟು ಹೇಳ್ರಿ 1/17. ಎಸ್, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಹಂಗಾರೆ ನೋಡ್ರಿ, ಇವಾಗ ಅದೇ ರೀತಿ ನೋಡ್ರಿ, ಈಗ ಎಷ್ಟದ 5/6 ಅದ, 3/12 ಅದ ಅಂತಾರೆ. ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ, ಛೇದ ಎರಡೂ ಸೇಮ್ ಇಲ್ಲ, ಬೇರೆ ಬೇರೆ ಅದಾವ ಅಂತಾರ ಎಲ್ ಸೇಮ್ ತಕ್ಕೋಬೇಕಾಗ್ತದ. ಹಂಗಾರೆ 6 ಮತ್ತು 12 ಎಲ್ ಸೇಮ್ ಎಷ್ಟಾಕೈತ್ರಿ, ದೊಡ್ಡ ಸಂಖ್ಯೆ 12. ಈ 12ರ ಮಗ್ಗೆ ಅನ್ನುವಾಗ 6ರ ಮಗ್ಗೆ ಹತ್ರೊಳಗೆ ಬರ್ಬೇಕು. ಹಂಗಾರೆ 12 ಒಂದ್ರಲ್ಲಿ 12 ಅನ್ನೋದು 6ರ ಮಗ್ಗೆ ಒಳಗೆ ಬರ್ತದ್ರಿ. ಹಂಗಾರೆ ಎಲ್ ಸೇಮ್ ಎಷ್ಟಾಕೈತಿ ಹೇಳ್ರಿ 12 ಹಾಕದ, 12ಅನ್ನ ಹಂಗೆ ಬರೀರಿ. ಇನ್ನು 12 ಹಂಗೆ ಬರ್ತೀವಿ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು, 6 ಎಷ್ಟರಲ್ಲಿ 12 ರೀ, 6 2ರಲ್ಲಿ 12. ಇನ್ನು 12 ಎಷ್ಟರಲ್ಲಿ 12 ರೀ, 12 1ರಲ್ಲಿ 12. ಇದನ್ನ ಇಂಟು ಮಾಡ್ಕೋಬೇಕು. ಎಷ್ಟರಲ್ಲಿ ಅಂತ ಬರ್ತೈತಿ ಅದನ್ನ ಅಲ್ಲಿ ಇಂಟು ಮಾಡ್ಕೋಬೇಕು. ಇವಾಗ 5 2ರಲ್ಲಿ ಎಷ್ಟು ರೀ 10. ಇಲ್ಲಿ ಮೈನಸ್ ಚಿಹ್ನೆ ಮೈನಸ್ ಹಾಕ್ರಿ. ಅಲ್ಲಿ ಪ್ಲಸ್ ಇತ್ತು ಪ್ಲಸ್ ಹಾಕ್ತಿದ್ವಿ, ಇಲ್ಲಿ ಮೈನಸ್ ಐತಿ ಮೈನಸ್ ಹಾಕ್ಬೇಕು. ಹಂಗಾರೆ 3 1ರಲ್ಲಿ 3. ಹಂಗಾರೆ ಈಗ 10ರಾಗ 3 ಹೋದ್ರೆ ಎಷ್ಟು ರೀ 7. ಹಂಗಾರೆ ಆನ್ಸರ್ ಎಷ್ಟು ಅಂತಾರ 7/12. ಇನ್ನು ಅದೇ ರೀತಿ ಇದನ್ನು ಸಾಲ್ವ್ ಮಾಡ್ರಿ, ಎಷ್ಟೈತಿ ಇದ್ರದ್ದು ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ ಇವಾಗ. ಎಸ್, ನೋಡ್ರಿ 9/10 -2/4 ಅದ ಅಂತಾರ. ಈ 10 ಮತ್ತು 4ರದ ಛೇದ ಸೇಮ್ ಇಲ್ಲ ಅಂತಾರೆ. ನಾವೇನು ಮಾಡ್ಕೋಬೇಕು, ಇವಾಗ ಎಲ್ ಸೇಮ್ ತಕ್ಕೋಬೇಕ್ರಿ. ಈ ಎಲ್ ಸೇಮ್ ತಕ್ಕೋಬೇಕಂತಾರೆ ನೋಡ್ರಿ, ದೊಡ್ಡ ಸಂಖ್ಯೆ ಯಾವ್ದದ 10 ಅದ. 10 ಈ 4ರ ಮಗ್ಗೆ ಒಳಗೆ ಬರಂಗಿಲ್ಲ. ಹಂಗಾರೆ ಏನು ಮಾಡ್ಕೋಬೇಕು, 10ರ ಮುಂದಿನ ಸಂಖ್ಯೆ ಯಾವುದು 20. ಈ 24ರ ಮಗ್ಗೆ ಒಳಗೆ ಬರ್ತದ್ರಿ. ಎಸ್, ಬರ್ತದ. ಹಂಗಾರೆ ಎಲ್ ಸೇಮ್ ಎಷ್ಟು ಅಂತ ಹೇಳ್ರಿ 25. ಈಗ ಏನು ಮಾಡ್ಕೋಬೇಕಂತಾರೆ 10 ಎಷ್ಟರಲ್ಲಿ 20 ರೀ, 10 2ರಲ್ಲಿ 20. 4 ಎಷ್ಟರಲ್ಲಿ 20 ರೀ, 4 5ರಲ್ಲಿ 20 ಅಂತಂದಾಗ ನೋಡ್ರಿ 9 2ರಲ್ಲಿ ಎಷ್ಟು 18. ಮೈನಸ್ ಅದ, ಮೈನಸ್ ಹಾಕ್ರಿ. 2 5ರಲ್ಲಿ ಎಷ್ಟು ರೀ 10. ಇನ್ನು 18ರಾಗ 10 ಹೋದ್ರೆ ಎಷ್ಟು ರೀ 8. 18ರಾಗ 10 ಹೋದ್ರೆ 8. ಇಷ್ಟಕ್ಕೆ ಬಿಡ್ಬೇಕೇನ್ರಿ? ಓಕೆ, ಬಿಡ್ಬೋದು. ಇಲ್ಲ ಕಡ್ತಾ ಹೋಯ್ತು ಅಂತಾರೆ ಏನು ಮಾಡ್ಬೋದು ಹೇಳ್ರಿ, ನಾವು ಕಡ್ತಾ ಹೊಡಿಬೋದು. 4 ಎಷ್ಟರಲ್ಲೇ ರೀ, 4 2ರಲ್ಲಿ 8. 4 ಎಷ್ಟರಲ್ಲಿ 20 ಅಂತಾರ, 4 5ರಲ್ಲಿ 20. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಅಂತಾರ 2/5. ಕಡ್ತಾ ಹೋದ್ರೆ ಹೊಡಿರಿ, ಕಡ್ತಾ ಹೋಗ್ಲಿಲ್ಲ ಅಂತಾರ ಅಷ್ಟೇ ಇಟ್ಬಿಡ್ರಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡು ಹಂಗಾರೆ ನೋಡ್ರಿ, ಇವಾಗ ನೆಕ್ಸ್ಟ್ ಮತ್ತೆ ಇನ್ನೂ 1-2 ಕ್ವಶನ್ ತಗೊಳ್ರಿಬೇಕಂತಾರೆ. ಯಾವ ರೀತಿ ಅದಾವ ಇಲ್ಲಿ ಕ್ವಶನ್ಸ್ ನೋಡ್ರಿ. ಜಸ್ಟ್ ಈ ರೀತಿ ಕ್ವಶನ್ಸ್ ಅದಾವ ನೋಡ್ರಿ. ಯಾವ ರೀತಿ ಸಾಲ್ವ್ ಮಾಡ್ತೀರಿ, ಇವಾಗ 6 ಮತ್ತು 15 ಅದ ಅಂತಾರ. 6 ಮತ್ತು 15 ಛೇದ ಸೇಮ್ ಇಲ್ಲ, ಅದಕ್ಕೆ ಏನು ಮಾಡ್ಕೋಬೇಕು, ಎರಡು ಥರದ್ದು ಎಲ್ ಸೇಮ್ ತಗೋಬೇಕ್ರಿ. ನೋಡ್ರಿ, 15 ಅನ್ನೋದು ದೊಡ್ಡ ಸಂಖ್ಯೆ ಅದ. ಈ 15 ಅನ್ನೋದು 6ರ ಮಗ್ಗೆ ಒಳಗೆ ಬರೋದಿಲ್ಲ. ಹಂಗಾರೆ ನೆಕ್ಸ್ಟ್ 15 2ರಲ್ಲಿ ಎಷ್ಟು 30. ಈ 30 6ರ ಮಗ್ಗೆ ಒಳಗೆ ಬರ್ತದ ರೀ. ಎಸ್, ಬರ್ತದ. ಹಂಗಾರೆ ಎಲ್ ಸೇಮ್ ಎಷ್ಟಾಕೈತಿ ಹೇಳ್ರಿ 30 ಆಗ್ತದ. ಈ 30ಅನ್ನ ಬರ್ಕೊಳ್ರಿ. ಎಲ್ ಸೇಮ್ ಎಷ್ಟಾಗ್ತದ 30 ಆಗ್ತದ. 30ಅನ್ನ ಬರ್ಕೊಳ್ರಿ. ಇನ್ನು ನೆಕ್ಸ್ಟ್ ಹಂಗಾರೆ 6 ಎಷ್ಟರಲ್ಲೇ 30 ರೀ, 6 5ರಲ್ಲಿ 30. 6 ಎಷ್ಟರಲ್ಲೇ 30 ರೀ, 6 5ರಲ್ಲಿ 30. 15 ಎಷ್ಟರಲ್ಲೇ 30 ರೀ, 15 2ರಲ್ಲಿ 30. ಆ 2ಅನ್ನ ಇಲ್ಲಿ ಇಂಟು ಮಾಡ್ಕೊಳ್ರಿ. ಇವಾಗ ನೋಡ್ರಿ 4 5ರಲ್ಲಿ ಎಷ್ಟು 20. ಇನ್ನು ಮೈನಸ್ ಚಿಹ್ನೆ ಅದ, ಮೈನಸ್ ಹಾಕ್ರಿ. ಇನ್ನು ನೆಕ್ಸ್ಟ್ 8 2ರಲ್ಲಿ ಎಷ್ಟು 16. ಹಂಗಾರೆ 20ರಾಗ 16 ಹೋದ್ರೆ ಎಷ್ಟು ಅಂತಾರ, 20ರಾಗ 16 ಹೋದ್ರೆ 4. 4/30 ಬರೋಕ್ಕಿಂತ ನೋಡ್ರಿ ಇವಾಗ 2 ಕಡ್ತಾ ಹೋಗ್ತಾವಲ್ಲ, ಯಾವ ಮಗ್ಗೆ ಒಳಗೆ ಹೋಗ್ತಾವ ನೋಡ್ರಿ 2ರ ಮಗ್ಗೆ ಒಳಗೆ. 2 2ರಲ್ಲಿ 4. 2 ಎಷ್ಟರಲ್ಲೇ 30 ರೀ, 2 15ರಲ್ಲಿ 30 ಅಂತಾರೆ. ಆನ್ಸರ್ ಎಷ್ಟಾಗ್ತದ 2/15.
2/15. ಎಸ್. ಇನ್ನು ನೆಕ್ಸ್ಟ್ ನೋಡ್ರಿ ಹಂಗಾರ ನೋಡ್ರಿ ಈ ರೀತಿ ಕ್ವಶನ್ಸ್ ಯಾರು ನೀವು ಅಗ್ನಿವೀರ್ ಬರೆಯೋರಿದ್ರಿ ಅಂತಾರ ಇಲ್ಲ RPF ಬರೆಯೋರಿದ್ರಿ ಅಂತಾರ ಡೈರೆಕ್ಟ್ ಈ ರೀತಿ ಕ್ವಶನ್ಸ್ ಕೇಳ್ತಿರ್ತಾರೆ. ಫ್ರಾಕ್ಷನ್ಸ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಅಂತೇಳಿ ಕ್ವಶನ್ ಕೇಳ್ತಿರ್ತಾರ. ಅದಕ್ಕೆ ನಾವು ಒಂದು ಸ್ವಲ್ಪ ಇಂಥ ಬೇಸಿಕ್ ಇದ್ದಿದ್ದು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ರೀ. ಎಸ್. ಓಕೆ. ಹಂಗಾರೆ ನೋಡ್ರಿ ಇವಾಗ 2, 3, 5 ಅದ ಈ ಮೈನಸ್ ಮಾಡ್ಬೇಕಂತ ನೋಡ್ರಿ ಇವಾಗ ಫಸ್ಟ್ ನಾವು ಏನು ಮಾಡಬೇಕು ಛೇದ ಸೇಮ್ ಇಲ್ಲ ಅಂತ ಏನು ಮಾಡ್ಬೇಕಾಗ್ತದ LCM ತೆಗಿಬೇಕಾಗ್ತದ. ಅಂದ್ರೆ LCM ತೆಗಿರಿ 2, 3, 5 LCM ಎಷ್ಟಾಗ್ತದ ರೀ ಈ ದೊಡ್ಡ ಸಂಖ್ಯೆ 5 ಅದ ಅಂತಾರ 5 ಮಗ್ಗೆ ಅನ್ಕೊಂತ ಹೋಗುವಾಗ ಹಿಂದಿರ್ತಕ್ಕಂಥ ಸಂಖ್ಯೆದ ಮಗ್ಗೆ ಹತ್ರೊಳಗೆ ಬರ್ಬೇಕ್ರಿ. ಅಂದ್ರೆ ನೋಡ್ರಿ ಇವಾಗ 5 1ರಲ್ಲಿ 5 ಅನ್ನೋದು ಈ 3 ಮಗ್ಗೆ ಒಳಗೆ ಬರೋದಿಲ್ಲ. ಅಂದ್ರೆ ನೆಕ್ಸ್ಟ್ ನೋಡ್ರಿ 5 2ರಲ್ಲಿ ಎಷ್ಟು 10 ಈ 10 ಅನ್ನೋದು 3 ಮಗ್ಗೆ ಒಳಗೆ ಬರೋದಿಲ್ಲ ಸರ್ ಮತ್ತೆ 2 ಮಗ್ಗೆ ಒಳಗೆ ಬರ್ತೈತಲ್ರಿ. ಬಟ್ ಎಷ್ಟು ಸಂಖ್ಯೆ ಇರ್ತಾವ ಅಷ್ಟು ಸಂಖ್ಯೆ ಮಗ್ಗೆ ಒಳಗೆ ಬರ್ಬೇಕ್ರಿ ಅದು. ಅಂದ್ರೆ 10 3 ಮಗ್ಗೆ ಒಳಗೆ ಬರೋದಿಲ್ಲ ಅಂತ ನೆಕ್ಸ್ಟ್ ಮುಂದಿನ ಸಂಖ್ಯೆ ತಗೋಬೇಕ್ರಿ. ನೋಡ್ರಿ 5 3ಲೆ ಎಷ್ಟು 15. ಇನ್ನು 15 ಅಂತ ನೋಡ್ರಿ ಇವಾಗ 15 3 ಮಗ್ಗೆ ಒಳಗೆ ಬರ್ತೈತಿ 2 ಮಗ್ಗೆ ಒಳಗೆ ಬರಂಗಿಲ್ಲ. ಹಾಗಾದ್ರೆ ನೆಕ್ಸ್ಟ್ 5 4ರಲ್ಲಿ 20 ನೋಡ್ರಿ ಇವಾಗ 3 ಮಗ್ಗೆ ಒಳಗೆ ಬರೋದಿಲ್ಲ ಬಟ್ 2 ಮಗ್ಗೆ ಒಳಗೆ ಬರ್ತೈತಿ 2 ಮಗ್ಗೆ ಒಳಗೆ ಬರ್ಬೇಕು. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ 5 5ರಲ್ಲಿ 25 ಅಂತಂದಾಗ 3 ಮಗ್ಗೆ ಒಳಗೆ 25 ಬರೋದಿಲ್ಲ. ನೆಕ್ಸ್ಟ್ ನೋಡ್ರಿ 5 6ರಲ್ಲಿ 30 ಈ 30 ಅನ್ನೋದು ಏನಾಕೈತಿ ಅಂತಾರ 3 ಮಗ್ಗೆಗೂ ಬರ್ತೈತಿ 2 ಮಗ್ಗೆಗೂ ಬರ್ತೈತಿ 5 ಮಗ್ಗೆಗೂ ಬಂದೈತಿ ಅಂತಾರ. LCM ಎಷ್ಟಾಕೈತಿ ಹೇಳ್ರಿ 30 ಆಗ್ತದ. ಈ 30 ಇಲ್ಲಿ ಬರ್ಕೊಡ್ರಿ. LCM ಎಷ್ಟಾಗ್ತದ 30 ಆಗ್ತದ. ಆ 30 ಇಲ್ಲಿ ಬರ್ಕೊಡ್ರಿ. ಅರ್ಥ ಆಯ್ತು ಅಂತ ಅನ್ಕೊಂಡೇನಿ ಇಷ್ಟ. ಇನ್ನು ನೆಕ್ಸ್ಟ್ ನೋಡ್ರಿ ಹಂಗಾರ ಇನ್ನು ಎಷ್ಟರಲ್ಲೇ ಬಂತು ಅಂತ ಅನ್ನೋದನ್ನ ನಾವೇನು ಮಾಡ್ಕೋಬೇಕು ಹೇಳ್ರಿ ಮೇಲ ಅಂಶಕ್ಕೆ ಇಂಟು ಮಾಡ್ಕೋಬೇಕು. ಈಗ 2 ಎಷ್ಟರಲ್ಲೇ 30 ರೀ 2 15ರಲ್ಲಿ 30. ಇನ್ನು 3 ಎಷ್ಟರಲ್ಲೇ 30 3 10ರಲ್ಲಿ 30. 5 ಎಷ್ಟರಲ್ಲೇ 30 ರೀ 5 6ರಲ್ಲಿ 30. ಈಗ ಏನು ಮಾಡ್ಕೋಬೇಕಂದ್ರೆ ಎಲ್ಲನೂ ಇಂಟು ಮಾಡ್ಕೋಬೇಕ್ರಿ. 15 3ಲೆ 45 ಮೈನಸ್ ಚಿಹ್ನೆದ ಮೈನಸ್ ಹಾಕ್ರಿ. 1 10ರಲ್ಲಿ 10 ಮೈನಸ್ ಚಿಹ್ನೆದ ಮೈನಸ್ ಹಾಕ್ರಿ. ಇನ್ನು 2 6ಲೆ ಎಷ್ಟು ರೀ 12 2 6ಲೆ 12. ಹಾಗಾದ್ರೆ ಇವಾಗ 45ರಾಗ 10 ಹೋದ್ರೆ ಎಷ್ಟಾಗತ್ತೆ ರೀ 35 ಆಗುತ್ತಾ. ಈ 35ರಾಗ 12 ಹೋದ್ರೆ ಎಷ್ಟಾಗತ್ತೆ ರೀ 35ರೊಳಗೆ 12 ಹೋದ್ರೆ ಎಷ್ಟಾಗತ್ತೆ ರೀ ಎಷ್ಟಾಗತ್ತೆ ಹೇಳ್ರಿ ನೋಡಮ್ಮ ಫಸ್ಟಾಗಿ ಎಷ್ಟಾಗತ್ತೆ ರೀ 35ರೊಳಗೆ 12 ಹೋಯ್ತು ಅಂತ ನೋಡ್ರಿ ಎಷ್ಟಾಗತ್ತಾ ಹೇಳ್ರಿ ಕಾಮೆಂಟ್ ಮಾಡ್ರಿ ನೋಡೋಣ. ಎಸ್ 35ರೊಳಗೆ 12 ಹೋಯ್ತು ಅಂತ ನೋಡ್ರಿ ಜಸ್ಟ್ 5ರೊಳಗೆ 2 ಹೋದ್ರೆ 3 3ರಾಗ 1 ಹೋದ್ರೆ 2 23 ಆಗುತ್ತೆ 23 ಬರೀ. ಎಸ್ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಹಾಗಾದ್ರೆ ನೆಕ್ಸ್ಟ್ ಇವಾಗ ಇದು ಮೈನಸ್ ಮಾಡಿದ್ರಿ ನೆಕ್ಸ್ಟ್ ಅದೇ ರೀತಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ ಜಸ್ಟ್ ಈ ರೀತಿ ಕ್ವಶನ್ ಅದ. ಈ ರೀತಿ ಕ್ವಶನ್ ಆನ್ಸರ್ ನೋಡ್ರಿ. ಮತ್ತೆ ಇವಾಗ ಏನು ಮಾಡ್ಕೋಬೇಕು ನಾವು ಛೇದ ಸೇಮ್ ಇಲ್ಲ ಅಂತಾರೆ ಏನು ಮಾಡ್ಕೋಬೇಕು LCM ತಗೋಬೇಕು. LCM ತಗೊಂಡ್ರಿ ಅಂತಾರೆ ನೋಡ್ರಿ ಜಸ್ಟ್ 5 7 35 ಐತಿ ಅಂತಾರ. ಈ 3 ತುರ್ದು LCM ಎಷ್ಟಾಕೈತ್ರಿ ದೊಡ್ಡ ಸಂಖ್ಯೆ 35 ಅಂತ ನೋಡ್ರಿ 7ರ ಮಗ್ಗೆ ಒಳಗೆ 35 ಬರ್ತದ 5ರ ಮಗ್ಗೆ ಒಳಗೂ 35 ಬರ್ತದ 35 1ರಲ್ಲಿ 35 ಅಂತಾರೆ 7ರ ಮಗ್ಯಾಗ 5ರ ಮಗ್ಯಾಗ ಬರ್ತೈತಿ ಅಂತಾರೆ. LCM ಎಷ್ಟು ತೊಗೋಬೋದು LCM 35 ಅಂತ ತೊಗೋಬೋದು. ನೆಕ್ಸ್ಟ್ 5 ಎಷ್ಟರಲ್ಲೇ 35 ರೀ 5 7ರಲ್ಲಿ 35. 7 ಎಷ್ಟರಲ್ಲೇ 35 ರೀ 7 5ರಲ್ಲಿ 35. ಇನ್ನು 35 ಎಷ್ಟರಲ್ಲೇ 35 ರೀ 35 1ರಲ್ಲಿ 35 ಎಷ್ಟರಲ್ಲೇ ಬರ್ತದ ಅನ್ನೋದನ್ನ ಅಂಶಕ್ಕೆ ಇಂಟು ಮಾಡ್ಕೋಬೇಕು. ಈಗ 4 7ರಲ್ಲಿ ಎಷ್ಟು 28 ಮೈನಸ್ ಮಾಡಿದ್ರಿ ಅಂತಾರ ನೋಡ್ರಿ. ಇವಾಗ 2 5ರಲ್ಲಿ ಎಷ್ಟು 10 ಮೈನಸ್ ಮಾಡ್ರಿ 13 1ರಲ್ಲಿ 13. ಈಗ 28ರಾಗ 10 ಹೋದ್ರೆ ಎಷ್ಟು ರೀ 18 ಆಗ್ತದ. 18ರಾಗ 13 ಹೋದ್ರೆ ಎಷ್ಟಾಕೈತಿ ಅಂತಾರ 5 ಆಗ್ತದ. ಹಂಗಾರೆ ಇವಾಗ 5/35 ಅನ್ನೋಕ್ಕಿಂತ ಈ ಕಡ್ತಾ ಹೋದ್ವು ಅಂತ ನೋಡ್ರಿ. ಕಡ್ತಾ ಯಾವ ಮಗ್ಗೆಗಳು ಹೋಗ್ತಾವ 2 5ರ ಮಗ್ಗೆಗಳು ಹೋಗ್ತಾವ 5 1ರಲ್ಲಿ 5 5 ಎಷ್ಟರಲ್ಲೇ 35 ರೀ 5 7ರಲ್ಲಿ 35. ಹಂಗಾರೆ ಆನ್ಸರ್ ಎಷ್ಟು ಅಂತಾರ 1/7. ಎಸ್ ಅರ್ಥ ಐತ್ರಿ ಇದು ಆನ್ಸರ್. ಇನ್ನು ಅದೇ ರೀತಿ ಇದೊಂದು ನೋಡ್ರಿ ಆನ್ಸರ್ ಎಷ್ಟಾಗುತ್ತೆ. ಈ ರೀತಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟರು ಅಂತಾರೆ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಾಗ. ಓಕೆ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟರು ಅಂತಾರೆ ಹೇಳಿ ನಾನು ಆಲ್ರೆಡಿ ನಿನ್ನೆ ಕ್ಲಾಸ್ ಒಳಗೆ ಎಡಿಷನ್ ಮಾಡ್ಕೊಳ್ಳೋದು. ಹಂಗಾರೆ ನೋಡ್ರಿ ಇವಾಗ ಫಸ್ಟ್ ಏನು ಮಾಡ್ಕೋಬೇಕು ಅಂತಾರ ಇಲ್ಲಿ ಇಂಟು ಮಾಡ್ಕೋಬೇಕಾ ಆಮೇಲೆ ಇಲ್ಲಿ ಪ್ಲಸ್ ಮಾಡ್ಕೋಬೇಕ್ರಿ. ಹಂಗಾರೆ ನೋಡ್ರಿ ಇವಾಗ 5 7ರಲ್ಲಿ ಎಷ್ಟು 35 35ಕ್ಕೆ 1 ಕೂಡಿಸಿದ್ರ 36 36/5 ಅಂತ ಆಗ್ತದ. ಇನ್ನು ಮೈನಸ್ ಚಿಹ್ನೆ ಮೈನಸ್ ಹಾಕ್ರಿ. ಇನ್ನು ಮತ್ತೆ ಇಲ್ಲಿ ಇಂಟು ಮಾಡ್ಕೊಳ್ರಿ ಇಲ್ಲಿ ಪ್ಲಸ್ ಮಾಡ್ಕೊಳ್ರಿ. 3 2ರಲ್ಲಿ 6 6ಕ್ಕೆ 1 ಕೂಡಿಸಿದ್ರ 7. ಹಂಗಾರೆ 7/3 ಆಗತ್ತೆ ರೀ. ಎಷ್ಟಾಗತ್ತೆ ರೀ 7/3. ಹಂಗಾರೆ ಈ 5 ಮತ್ತು 3ದು LCM ಎಷ್ಟಾಕೈತಿ ಅಂತ ನೋಡ್ರಿ. ದೊಡ್ಡ ಸಂಖ್ಯೆ 5 ಅದ 5 1ರಲ್ಲಿ 5 5 3 ಮಗ್ಗೆ ಒಳಗೆ ಬರೋದಿಲ್ಲ 5 2ರಲ್ಲಿ 10 10 3 ಮಗ್ಗೆ ಒಳಗೆ ಬರೋದಿಲ್ಲ 5 3ರಲ್ಲಿ 15 15 3 ಮಗ್ಗೆ ಒಳಗೆ ಬರ್ತದ ಅಂತಾರೆ. LCM ಎಷ್ಟು ಅಂತ ಹೇಳ್ರಿ 15 ಆಯ್ತು. LCM ಎಷ್ಟಾಯ್ತು 15 ಆಯ್ತು. ಇನ್ನು ನೆಕ್ಸ್ಟ್ ಎಷ್ಟರಲ್ಲೇ ಅಂತ ಬರ್ತದಲ್ಲ ಅದನ್ನ ಇಂಟು ಮಾಡ್ಕೋಬೇಕ್ರಿ ಅಂಶಕ್ಕೆ. ನೋಡ್ರಿ 5 ಎಷ್ಟರಲ್ಲೇ 15 5 3ರಲ್ಲಿ 15. ಇನ್ನು ನೆಕ್ಸ್ಟ್ 3 ಎಷ್ಟರಲ್ಲೇ 15 ರೀ 3 5ರಲ್ಲಿ 15. ಅರ್ಥ ಆಯ್ತಾ. ಈಗ ಏನು ಮಾಡ್ಕೋಬೇಕು ಅಂತ ನೋಡ್ರಿ. ಇನ್ನು 36 3ರಲ್ಲಿ ಎಷ್ಟಾಕೈತಿ ಅಂತಾರ 33ರಲ್ಲಿ 90 6 3ರಲ್ಲಿ 18 90 + 18 ಅಂತಾರ 108 ಐತ್ರಿ. ಇನ್ನು ಮೈನಸ್ ಚಿಹ್ನೆ ಅದ ಮೈನಸ್ ಹಾಕ್ರಿ. 7 5ರಲ್ಲಿ ಎಷ್ಟು 35
7 5 ಎಷ್ಟು ರೀ 35. ಈಗ 108ರಾಗ 35 ಮೈನಸ್ ಮಾಡಿದ್ರಿ ಅಂತ ನೋಡ್ರಿ ಎಷ್ಟು ಆಕೈತಿ ನೋಡ್ರಿ 8ರಾಗ 5 ಹೋದ್ರೆ 3 ಆಗುತ್ತಾ, ಇನ್ನು 100ರಾಗ 30 ಹೋದ್ರೆ 70 ಆಗುತ್ತಾ, 73 73. ಬಟ್ ಇಷ್ಟಕ್ಕೆ ಬಿಡ್ಬೇಕೇನ್ರಿ, ಇಷ್ಟಕ್ಕೆ ಬಿಡಬಾರ್ದು. ಯಾಕಂತಾರ ಇವು ಆಪ್ಷನ್ ಎತ್ತೊಳಗೆ ಅದ ನೋಡ್ರಿ, ಕ್ವಶನ್ ಎತ್ತೊಳಗೆ ಕೊಟ್ಟಾರ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಕೊಟ್ಟಿದ್ರು ಅಂತ ನಮ್ದು ಆನ್ಸರ್ ಎತ್ತೊಳಗೆ ಇರ್ಬೇಕು. ಇವಾಗ ಮಿಕ್ಸ್ಡ್ ಫ್ರಾಕ್ಷನ್ ಇರ್ಬೇಕು. ಮಿಕ್ಸ್ಡ್ ಫ್ರಾಕ್ಷನ್ ಅಂತ ನೋಡ್ರಿ ಎಷ್ಟಾಗುತ್ತಾ 15 ಒಂದ್ರಲ್ಲೇ 15 5ರಲ್ಲೇ 75 ಆಗೋದಿಲ್ಲ. ಅದಕ್ಕೇನು ಮಾಡ್ಬೇಕಾ 15 4ರಲ್ಲೇ ಕಟ್ತಾ ಹೊಡಿಬೇಕಾ, 15 4ರಲ್ಲೇ 60. ಇನ್ನು ಎಷ್ಟು ಶೇಷ ಉಳಿತ್ರಿ ಇದ್ರಾಗ 13 ಶೇಷ ಉಳಿತದ. ಅದ 13ಅನ್ನ ಏನು ಮಾಡ್ರಿ ಮ್ಯಾಲ ಅಂಶದೊಳಗೆ ಬರೀರಿ. ಇನ್ನು ಯಾವ ಸಂಖ್ಯೆಯಿಂದ ಕಡ್ತಾ ಹೊಡಿಯಾಕತ್ತೀವಿ 15ರಿಂದ ಕಡ್ತಾ ಹೊಡಿಯಾಕತ್ತೀವಿ. ಈ 15 ಏನು ಮಾಡ್ರಿ ಅಂತಾರ ಕೆಳಗಡೆ ಇಟ್ಬಿಡ್ರಿ. ನಮ್ಮ ಆನ್ಸರ್ ಎಷ್ಟು ಅಂತಾರ 413/15. ಇದು ಸರಿಯಾದ ಆನ್ಸರ್ ಆಗಿರ್ತದ. ಹಂಗಾರ ನೆಕ್ಸ್ಟ್ ಏನು ಮಾಡ್ರಿ ಅಂತಾರ ನೋಡ್ರಿ, ಇಲ್ಲಿ ಒಂದು ಕ್ವಶನ್ ಅದ. ಈ ಕ್ವಶನ್ಕ ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ ಕಾಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.